तत्सम्पूर्णं युत्युत्साहसमन्वितः सिद्ध्यसिद्ध्यो निर्विकारः कर्ता सात्विक उच्यते. ಮುಂದಿನ ಶ್ಲೋಕ ನೋಡಿ. ರಾಗಿ ಕರ್ಮಫಲ ಪ್ರೇಪ್ಸುಃ ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷಶೋಕಾನ್ವಿತಃ ಕರ್ತ ರಾಜಸಃ ಪರಿಕೀರ್ತಿತಃ ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಶಠೋ ನೈಕೃತಿಕೋ ರಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಶಠೋ ನೈಕೃತಿಕೋ ರಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ಕೃಷ್ಣ ಪರಮಾತ್ಮ ಮೊದಲು ಸಾತ್ವಿಕವಾಗಿರ್ತಕ್ಕಂಥ ಕರ್ತ, ರಾಜಸ ಕರ್ತ ಮತ್ತು ತಾಮಸ ಕರ್ತ ಅನ್ನತಕ್ಕಂಥ ಹೇಳ್ತಾರೆ. ಮೊದಲು ಸಾತ್ವಿಕ ಅನ್ನತಕ್ಕಂಥ ಹೇಳಿದ್ದಾರೆ. ಈಗ ನಾವು ಮೊದಲು ತಾಮಸ ಅನ್ನತಕ್ಕ ನೋಡಿ, ರಾಜಸ ಅನ್ನೋದು ನೋಡಿ, ಆಮೇಲೆ ಸಾತ್ವಿಕಕ್ಕೆ ಹೋಗೋಣ. ಯಾಕೆಂದರೆ ನಾವಿವಾಗ ಯಾವ ರೀತಿ ಜೀವನ ಮಾಡ್ತಿದ್ದೀವೋ ಅದು ನಮಗೆ ಚೆನ್ನಾಗಿ ಸ್ವಲ್ಪ ಅನುಭವದಲ್ಲಿದೆ. ಅದು ಎಷ್ಟು ಮಾತ್ರ ಸರಿ ಅನ್ನತಕ್ಕಂಥದ್ದು ನೋಡಿ ಹೌದಾ. ಆಮೇಲೆ ಸರಿಯಾಗಿ ಯಾವುದು ಅನ್ನತಕ್ಕ ನೋಡೋದು ಚೆನ್ನಾಗಿ ಅರ್ಥ ಆಗುತ್ತೆ. ಆದ ಕಾರಣ ಈಗ ತಾಮಸಕ್ಕೆ ಅರ್ಥ ತಮೋಗುಣದಿಂದ, ತಮೋಗುಣ ಅಂದರೆ ಆಗ ನೋಡಿದ್ದೀವಿ ನಾವು, ನಿದ್ರಾ, ಆಲಸ್ಯ, ಪ್ರಮಾದ, ಸೋಮಾರಿ ಅಂಥ ಗುಣದಲ್ಲಿರ್ತಕ್ಕಂಥ ಕರ್ಮ ಮಾಡಬೇಕಾದ್ರೆ, ಜೀವನ ಮಾಡೋಕ್ಕೆ ಯಾವ ರೀತಿ ಜೀವನ ಮಾಡ್ತಾರೆ ಅಂತ ಹೇಳಿದಾಗ ನಾವು ಆ ರೀತಿ ಇದ್ದೇವೆಯೇ ಅಂತ ನೋಡ್ಕೋಬೇಕು. ಅದರಲ್ಲಿ ಅಯುಕ್ತ ಅಸಮಾಹಿತ ಶಂಕರಾಚಾರ್ಯ ಅಂತಾರೆ ಸಮಾಧಾನ ಅನ್ನತಕ್ಕಂಥದ್ದು ಇಲ್ಲ. ಯಾರಪ್ಪ ಅಂದರೆ ತಮೋಗುಣ, ಏನಾದರೂ ಸಮಾಧಾನ ಇಲ್ಲ. ಒಳ್ಳೆಯದು ನಡೆದರೂ ಸಮಾಧಾನ ಇಲ್ಲ, ಕೆಟ್ಟದ್ದು ನಡೆದರೂ ಸಮಾಧಾನ ಇಲ್ಲವೇ ಇಲ್ಲ. ಒಟ್ಟಿನಲ್ಲಿ ಏನು ನಡೆದರೂ ಸಮಾಧಾನ ಇಲ್ಲ. ಯಾವ ರೀತಿ ಅಂದರೆ, ಸ್ವಾಮೀಜಿ ನಮ್ಮ ಹುಡುಗ ಪಾಸ್ ಆಗಿಬಿಟ್ರೆ ಸಾಕು, ಇನ್ನೇನು ಬೇಡ ಅಂತಾರೆ. ಬಂದ ರ್ಯಾಂಕ್ ಬಂದ್ಬಿಟ್ಟ, ಪಾಸ್ ಆದ, ರ್ಯಾಂಕ್ ಬಂದ, MA PhD ಮಾಡಿದ. ಆಯ್ತಲ್ಲಪ್ಪ ನಿಮ್ಮ ಹುಡುಗ ರ್ಯಾಂಕ್ ಬಂದ್ಬಿಟ್ಟ, MA PhD ತನಕ ಮಾಡಿದ್ದಾನೆ, ಇನ್ನೇನು. ಹಾಗೆ ಸ್ವಾಮೀಜಿ ಕೆಲಸ ಸಿಕ್ಕಿಲ್ಲ, ಇನ್ನು ಸಿಗುತ್ತೆ, ಮೊದಲಾಗಿ ಪ್ರಯತ್ನ ಮಾಡಿ ಸಿಗುತ್ತೆ, ಕೆಲಸ ಸಿಕ್ತು. ಹೌದಾ, ಸಿಕ್ತಲ್ಲ ಕೆಲಸ ಸಿಕ್ತು, ಮತ್ತೇನು ಗೊತ್ತಲ್ಲ ನಿಮಗೆ, ಮದುವೆ ಆಗಬೇಕು. ಮದುವೆನೂ ಆಯಿತು. ಇನ್ನು ಮಗನ ಮದುವೆ ಮಾಡಿ ನಿಜ ಚೆನ್ನಾಗಿ ನಮ್ಮ ಸಂಪ್ರದಾಯ ಎಷ್ಟು ಚೆನ್ನಾಗಿತ್ತು ಅಂದರೆ, ಬರ್ತಾ ಕೆಡಿಸ್ಕೊಂಡ್ಬಿಟ್ಟಿದ್ವಿ. ಸೊಸೆ ಮನೆಗೆ ಬಂದಳು ಅಂದರೆ ತಂದೆ ತಾಯಿಗೆ ಮಗನ ಋಣ ಮುಗೀತು. ಇನ್ನು ಮಗನ ಜವಾಬ್ದಾರಿ ಇಲ್ಲ, ಅಲ್ಲಿಗೆ ಋಣ ಮುಗೀತು. ಇನ್ನು ಇವರಿಬ್ಬರು ವಾನಪ್ರಸ್ಥಾಶ್ರಮ ಅಂತಾರೆ. ಅಂದರೆ ಈ ಥರ ಆಶ್ರಮಕ್ಕೆ ಬಂದು ಶ್ರವಣ ಮಾಡಿಕೊಂಡು ದೈವ ಚಿಂತನೆಯಲ್ಲೇ ಇರಬೇಕು. ಇನ್ನು ಅವ್ರ ಮೇಲೆ ದರ್ಬಾರ್ ಮಾಡೋಕ್ಕೆ ಹೋಗ್ಬಾರ್ದು. ಹೌದಾ. ಆದರೆ ಮದುವೆನೂ ಆಯಿತು, ಬಂದರು, ಆ ವಾನಪ್ರಸ್ಥ ಇಲ್ಲ. ಇವಾಗೇನಾಯಿತು, ಸ್ವಾಮೀಜಿ ಒಬ್ರಿಗೊಬ್ರು ಹೊಂದಲ್ಲ, ದಿವಸ ಏನೋ ರಾಮಾಯಣ, ಒಬ್ರಿಗೊಬ್ರು ಹೊಂದೋದೇ ಇಲ್ಲ. ಒಟ್ಟಿನಲ್ಲಿ ಏನಾದ್ರೂ ಮನಸ್ಸು ಸಮಾಧಾನ ಇಲ್ಲ. ಯಾಕೆ ಬಂದು ತಮೋಗುಣ. ಅವನಿಗೆ ಏನು ಮಾಡೋಕ್ಕೂ ಸಮಾಧಾನ ಅನ್ನತಕ್ಕಂಥದ್ದು ಇಲ್ಲ. ಅಸಮಾಹಿತ ಅಷ್ಟೇ ಅಲ್ಲ, ಮಾಡೋದ್ರಲ್ಲಿ ಏನು ಯೋಚನೆ ಮಾಡಲ್ಲ, ಸರಿಯಾಗಿ ಏನು ಯೋಚನೆ ಮಾಡಲ್ಲ. ಇದಕ್ಕೆ ಯಾವುದೋ ಒಂದು ದೃಷ್ಟಾಂತ ಭಾಳ ಚೆನ್ನಾಗಿರುತ್ತೆ. ಅಲೆಕ್ಸಾಂಡ್ರಾ ಅಂತಲೂ ಏನೋ ಒಬ್ಬ ಆಕೆ ಇರ್ತಾರೆ. ಆಕೆ
ಚರಿತ್ರೆ ವಾಸ್ತವಿಕ ನಡೆದಿದ್ದು ಅಂತಾರೆ, ಎಲ್ಲ ಲಂಡನ್ನಲ್ಲಿ ನಡೆದಿದ್ದು. ಒಬ್ಬ ಭಾಳಷ್ಟು ಬಡತನ ಅನುಭವಿಸ್ತಾನೆ, ಇರೋದೆಲ್ಲ ಕಳ್ಕೊಂಡ್ಬಿಡ್ತಾನೆ, ಏನು ಮಾಡಬೇಕು ಗೊತ್ತಿಲ್ಲ. ಸಮುದ್ರದ ದಂಡೆನಲ್ಲಿ ಹೋಗಿ ಕೂತ್ಕೊಂಡಿರ್ತಾನೆ, ಸಮುದ್ರದಲ್ಲಿ ಬಿದ್ದೋಗೋಣ, ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಯೋಚಿಸ್ತಿರ್ತಾನೆ. ಆ ಸಮಯದಲ್ಲಿ ಅವನು ಮಣ್ಣು ತೆಗೆದು ಸಮುದ್ರದಲ್ಲಿ ಹಾಕ್ತಿರ್ತಾನೆ. ಹೀಗೆ ಅವನಿಗೇನಾಗುತ್ತೆ, ಒಂದು ಬಾಟ್ಲು ಸಿಗುತ್ತೆ, ಯಾವುದೋ ಒಂದು ಬಾಟ್ಲು ತೆಗೆದು ನೋಡ್ತಾನೆ. ಅದು ಸ್ಲಿಪ್ ಒಂದು ಪತ್ರ ಇರುತ್ತೆ. ಏನಿರುತ್ತೆ ಅಂದರೆ ಯಾರೋ ಬರೆದಿಟ್ಟಿದ್ದಾರೆ, ಈ ಪತ್ರ ಯಾರಿಗೆ ಸಿಗುತ್ತೋ ಅವ್ರಿಗೆ ನನ್ನ ಆಸ್ತಿನಲ್ಲಿ ಅರ್ಧ ಭಾಗ ಕೊಡಬೇಕು ಅಂತ ಇರುತ್ತೆ. ಏನೋ ಸುಮ್ಮನೆ ಬರೆದಾಕಿದ್ದಾರೆ ಅಂದ್ಕೊಳ್ತಾನೆ. ಮತ್ತೆ ಸ್ವಲ್ಪ ಯೋಚನೆ ಮಾಡಿದರೆ ಅದರಲ್ಲಿ ಯಾರಿಗೆ ಈ ಪತ್ರ ಸಿಗುತ್ತೋ ಅವ್ರಿಗೆ ಈ ಲಾಯರ್ನ ಹೋಗಿ ಕನ್ಸಲ್ಟ್ ಮಾಡಿ ಅಂತ ಲಾಯರ್ ಅಡ್ರೆಸ್ಸು ಕೊಟ್ಟಿದ್ದಾರೆ. ಸರಿ, ಲಾಯರ್ ಅಡ್ರೆಸ್ಸು ತೊಗೊಂಡ್ರು. ಹೋಗಿ ಕೇಳ್ತಾನೆ, ಇಲ್ಲ ಅದೇನು ತಪ್ಪಿಲ್ಲ, ಮೋಸ ಏನಿಲ್ಲ, ಈ ಥರ ಒಬ್ಬ ಇದ್ದರು ಅಲೆಕ್ಸಾಂಡ್ರಿಯಾ ಅಂತ, ಆಕೆ ಸಾಕಷ್ಟು ಆಸ್ತಿ ಇತ್ತು, ಇದು ಸಾಯಬೇಕಾದ್ರೆ ಯಾರು ಋಣ ಇದೆಯೋ ಅವ್ರಿಗೆ ಹೋಗಲಿ ಅಂತ ಈ ರೀತಿ ಮಾಡೋಗಿದ್ದಾಳೆ. ಈ ರೀತಿ ಬರೆದ್ಬಿಟ್ಟು ಯಾವುದೋ ಒಂದು ನದಿನಲ್ಲಿ ಹಾಕ್ತಾಳೆ. ಅದು ಅಮೇರಿಕಾದಲ್ಲಿ ಒಂದು ಸೇರ್ಕೋಬೇಕಾದ್ರೆ 12 ವರ್ಷ ಹಿಡಿಯುತ್ತಂತೆ. ಅದು ಯಾರ ಕೈಗೂ ಸಿಕ್ತು ಅಂದರೆ ಇವ್ರಿಗೆ ಸಿಕ್ತು. ಈಗ ಅದಲ್ಲ ಅರ್ಧ ಭಾಗ ಬಂತು, ಇನ್ನು ಅರ್ಧ ಭಾಗ ಲಾಯರ್ ಹೋಯ್ತು. ಆಕೆ ಜೀವನ ನೋಡಿದರೆ ಸಾಕಷ್ಟು ಆಸ್ತಿ. ಯಾವುದಪ್ಪ ಆಸ್ತಿ ಅಂದರೆ ಸಿಂಗರ್ ಅಂತ ಶ್ರೀಂಗ್ ಮಿಷನ್ ಬರುತ್ತಲ್ಲ, ಆ ಸಾಹುಕಾರದಂಥದ್ದು. ಈಕೆಗೆ ಆ ಸಾಹುಕಾರದ ಸಂಬಂಧ ಇತ್ತು, ಆಸ್ತಿ ಎಲ್ಲ ಬಂತು. ಕೊನೆಗೆ ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂದು. ಎಂಥ ಮದುವೆ ಅಂದರೆ, ಯಾವುದೋ ಒಂದು ಹೋಟ್ಲ್ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಯಾರು ಮೊಟ್ಟ ಹೊರಗಡೆ ಬರ್ತಾರೋ ಅವನ ಮದುವೆ ಆಗ್ತೀನಿ ಅಂತ ನಿಶ್ಚಯ ಮಾಡ್ಕೊಂಡು ನಿಂತ್ಕೊಂಡಂತೆ. ಯಾರೋ ಬಂದರೆ ಅವನ ಮದುವೆ ಆದ. ಅವನು ಯಾರಪ್ಪ ಅಂದರೆ ಆ ಹೋಟ್ಲಲ್ಲಿ ಸರ್ವರು. ಸ್ವಲ್ಪ ದಿವಸಕ್ಕೆ ಅವನು ಸತ್ತು ಹೋಗ್ಬಿಟ್ಟ. ಕೊನೆಗೆ ಯಾಸ್ತಿನ ಈ ರೀತಿ ಬಿಟ್ಬಿಟ್ಟು ಹೋದ್ರು ಅಂತಂದೇನೋ ಒಂದು ಪ್ರಸಂಗ ಹೇಳ್ತಾರೆ. ನಮಗೇನು ಅನಿಸುತ್ತೆ, ಅವಳೊಬ್ಬಳು ಹುಚ್ಚಿ ಹೋದಲ್ಲ, ಅವಳೊಬ್ಬಳು ಹುಚ್ಚಿ ಅಂತ. ನಿಜವಾಗ್ಲೂ ನಮ್ಮ ಜೀವನನೂ ಹಾಗೆ ಇದೆ ನೋಡಿ ಬೇಕಾದ್ರೆ. ಅದು ಈಗಿನ ಕಾಲಕ್ಕೆ ಇನ್ನು ಭಾಳಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಇವರು ಮಕ್ಕಳು ಕಾಲೇಜಿಗೆ ಹೋಗ್ತಾರೆ, ಮಕ್ಕಳ ಕೇಳಿ ಚೆನ್ನಾಗಿ ಬಂದಿದ್ದಾರೆ ಆಗಿದೆ. ಮಕ್ಕಳು ಕಾಲೇಜಲ್ಲಿ ಸ್ಕೂಲಲ್ಲಿ ಹೋಗ್ತಾರೆ. ಇವ್ರು ಹೋಗಿರೋದು ಯಾತಕ್ಕೆ? ಓದೋಕ್ಕೆ ಅಲ್ಲ. ಅಲ್ಲಿ ಯಾವುದೋ ಒಂದು ಹುಡುಗಿನ ಲವ್ ಮಾಡ್ತೀನಿ ಅಂತಾನೆ. ಆಕೆ ಯಾವ ರೀತಿ ಹೋಟ್ಲ ಹತ್ರ ಯಾರು ಫಸ್ಟ್ ಬಂದು ಲವ್ ಮಾಡ್ತೀವಿ ಅಂದರೂ ಹಾಗೆ ಇಲ್ಲಿ ಹೋಗಿದ್ದು ಯಾಕೆ ನಾವು ಹೋದಲ್ಲ. ಇಲ್ಲ ಒಂದು ವೇಳೆ ಶಾಸ್ತ್ರೀಯವಾಗಿ ಎಲ್ಲ ರೀತಿಲೂ ನೋಟ್ ಮಾಡಿಕೊಂಡು ಇಟ್ಕೊಳ್ಳಿ. ಹೇಳ್ತಾರೆ ಎಲ್ಲ ಗುಣಗಳು ಸರಿ ಹೋಗಿದೆ ಜಾತಕದಲ್ಲಿ ಅಂತಾರೆ. ಒಂದು ಗುಣ ಬಿಟ್ಟು ಯಾವುದು, ಇಬ್ಬರು ಅನ್ಯೋನ್ಯವಾಗಿ ಪ್ರೇಮದಿಂದ ಜೀವನ ಮಾಡೋದು ಬಿಟ್ಟು ಇನ್ನೆಲ್ಲ ಸರಿ ಹೋಗಿದೆ, ಹೊಡೆದಾಡ್ಕೊಂಡು ಇರ್ತಾರೆ. ಮತ್ತು ನಮ್ಮ ಜೀವನ ನೋಡಿದ್ರೆ ಅವ್ರದ್ದು ಯಾವ ರೀತಿ ಹುಚ್ಚೋ ನಮ್ಮದು ಅದೇ ರೀತಿ ಹುಚ್ಚು. ಕೊನೆಗೆ ಯಾಕೆ ಆನಂದಕ್ಕೋಸ್ಕರ ಇಷ್ಟೆಲ್ಲ ಮಾಡಿಕೊಂಡು ಇವತ್ತು ನೋಡಿದ್ರೆ ಒಬ್ಬವುದು ನನ್ನ ರಾಮಾಯಣ. ನಾನು ಹೇಳಿದ್ನಲ್ಲ, ಎಂತು ಮುಕ್ತ ನಾಗಬೇಕಣ್ಣ, ಇಂತಾದ ಮೇಲ್ತಾ ಎಂತು ಮುಕ್ತಿಯ ಪಡೆಯಬೇಕಣ್ಣ. ಕಂತೆ ಬಂತೆಗೆ ಚಿಂತೆ ರೋಗದ ಚಿಂತೆ ಮುಪ್ಪಿನ ಚಿಂತೆ ಬಡತ ಚಿಂತೆ ಸತ್ತರೆ ಚಿಂತೆ ಎಂಬಿ ಸಂತೆಯೊಳ್ತ ಎಂತು ಸುಖಕ್ಕೆ ಅಂತೆಲ್ಲ ಮಾಡಿಕೊಂಡ್ವಿ. ಇವಾಗ ನೋಡಿದ್ರೆ ಹೇಗಪ್ಪ ಅಂದರೆ ಏನು ಬಂದರೂ ಸಮಾಧಾನ ಇಲ್ಲ. ಅಳ್ತಾ ಬರ್ತೀವಿ ಜಗತ್ತಿಗೆ, ಹೌದಾ? ಅಳ್ತಾ ಜೀವನ ಮಾಡ್ತೀವಿ, ದಿವಸ ಅಳ್ತಾ ಹೊರಟೋಗ್ತೀವಿ. ಯಾಕೆಂದರೆ ತಮೋಗುಣನೇ ಪ್ರಾಧಾನ್ಯ. ಆದ ಕಾರಣ ಅಸಮಾಹಿತ ಸಮಾಧಾನ ಅಂತ ಇಲ್ಲ. ಮತ್ತು ವ್ಯವಹಾರ ಮಾಡಬೇಕಾದ್ರೆ ಯಾವುದೇ ರೀತಿಯ ಎಚ್ಚರಿಕೆ ವಿವೇಕ ಅನ್ನತಕ್ಕಂಥದ್ದು ಇಲ್ಲ. ಅಷ್ಟೇ ಅಲ್ಲ, ಪ್ರಾಕೃತ ಅಂದರೆ ಇವಾಗ ಒಂದು ಪ್ರಾಣಿ ಹುಟ್ಟುತ್ತೆ, ನಾಯಿ ಯಾವ ರೀತಿ ಜೀವನ ಮಾಡಬೇಕು ಆ ರೀತಿ ಜೀವನ ಮಾಡುತ್ತೆ. ಅದಕ್ಕೇನು ವಿವೇಕ ಮಾಡಿಕೊಳ್ತಕ್ಕಂಥ ಯೋಗ್ಯತೆ ಆಗಲಿ, ಸ್ಕೂಲ್ಗೆ ಹೋಗಿ ಕಲಿಯೋದಾಗಲಿ ಇದೆಲ್ಲ ಏನಿಲ್ಲ, ಹೌದಾ? ಇವನು ಹಾಗೆ ಹುಟ್ಟಿದ, ಯಾವ ವಿವೇಕನೂ ಇಲ್ಲ, ಏನೂ ಇಲ್ಲ, ಯಾವ ದೈವ ಚಿಂತನೆ ಇಲ್ಲ, ಯಾವುದು ಒಳ್ಳೆಯದಿಲ್ಲ, ಏನಿಲ್ಲ, ಏನೋ ಇಲ್ಲ ತಿಳ್ಕೊಂಡು ಪ್ರಕೃತಿ ಇಲ್ಲಿ ಯಾವ ರೀತಿ ಬೆಳೀತಾನೋ, ಯಾವ ವಿವೇಕ ಇಲ್ದಿರ ಮೂರ್ಖನಾಗಿ ಮೂರ್ಛೆಯಿಂದಲೇ ಜೀವನ ಮಾಡ್ತಾನೆ. ಪ್ರಾಕೃತ ಅಸಂಸ್ಕೃತ ಬುದ್ಧಿ, ಯಾವುದೇ ಉತ್ತಮ ಸಂಸ್ಕಾರ ಅನ್ನತಕ್ಕಂಥಕ್ಕೆ ಪ್ರಯತ್ನ ಮಾಡಲಿಲ್ಲ. ಯಾಕೆ?
ತಮೋಗುಣ ಅನ್ನತಕ್ಕಂಥದ್ದೇ ಇತ್ತು. ಅದ ಸ್ತಬ್ಧ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಇದ್ರೂ ನಾನು ಯಾರಿಗೂ ಕೇರ್ ಮಾಡಲ್ಲ, ನಾನು ಯಾರಿಗೂ ನಮಸ್ಕಾರ ಮಾಡಲ್ಲ ಅಂತಾನೆ. ಯಾಕಪ್ಪ ಅಂದರೆ ತಮೋಗುಣದಲ್ಲಿ ಅವನು ಏನು ಅಂದ್ಕೊಂಡಿದ್ದಾನೋ, ಅವನು ಏನು ಸಂಪಾದಿಸ್ತಾನೋ ಅದೇ ದೊಡ್ಡದು. ಯಾರನ್ನು ಬೇರೆ ದೊಡ್ಡವರು ಚಿಕ್ಕವರು ಮರ್ಯಾದೆ ಇಲ್ಲ. ಅದಕ್ಕೆ ಹೇಳ್ತಾರೆ ದಂಡದಾನ ಮಧ್ಯೆ ಕಸ್ಮೈ ಚಿತ್. ಯಾರಿಗೂ ಹಿರಿಯರು, ತಂದೆ ತಾಯಿಗಳು ಯಾರಿಗೂ ಮೈ ಬಗ್ಗಿಸಿ ನಮಸ್ಕಾರ ಮಾಡತಕ್ಕ, ಸೇವೆ ಮಾಡತಕ್ಕಂಥ ಬುದ್ಧಿ ಇಲ್ಲ. ಅಷ್ಟೇ ಅಲ್ಲ, ಶಟಃ ಮಾಯಾವಿ ಶಕ್ತಿ ಗೂಹನಕಾರಿ. ಅಂದರೆ ಮಾಯಾವಿ ಅಂದರೆ ಒಳಗಡೆ ಒಂದು, ಹೊರಗಡೆ ಒಂದು. ನಮ್ಮಲ್ಲಿ ಒಂದು ಮಾತು ಹೇಳೋದು ಏನಂತ, ಕೊಂಕ್ಲಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥಿ ಅಂತ. ಕೊಂಕ್ಲಲ್ಲಿ ಒಂದು ದೊಣ್ಣೆ ಇಟ್ಕೊಂಡೆ ಉದ್ದಕ್ಕೆ, ಕೈನಲ್ಲಿ ಶರಣು ಅಂತಾನೆ. ಹೀಗಂದಾಗ ಈ ಕಟ್ಟಿಗೆ ಹೋಗಿ ಅವನ ತಲೆ ಹೊಡೀಲಿ ಅಂತ ಅರ್ಥ ಐತೆ. ಅಂದರೆ ಅವನ ತಲೆ ಹೊಡಿಬೇಕು ಅನ್ನೋದಿದೆ, ಆದರೆ ಸ್ವಾಮಿಗಳೇ ಶರಣು ಶರಣು ಅಂತಾನೆ. ಈ ಕಟ್ಟಿಗೆ ಹೋಗಿ ಅಲ್ಲಿ ಹೊಡಿಬೇಕು. ಅದೇ ಒಳಗಡೆ ಒಂದು, ಹೊರಗಡೆ ಒಂದು. ತಾನೇನು ಮಾತಾಡ್ತಾನೋ ಅದನ್ನು ಆಲೋಚನೆ ಮಾಡಿ ಮಾತಾಡಲ್ಲ. ವ್ಯವಹಾರದಲ್ಲಿ ಹೊರಗಡೆಗೆ ಒಂದು ರೀತಿ ತೋರಿಸ್ಕೊಳ್ತಾನೆ, ಒಳಗಡೆ ಇನ್ನೊಂದು ರೀತಿ ಯೋಚನೆ ಮಾಡ್ತಾನೆ. ಮಾಯಾವಿ ಮತ್ತು ನೈಕೃತಿಕ ಪರವೃತ್ತಿ ಛೇದಪರ. ಬೇರೆಯವರ ಒಂದು ಜೀವನದಲ್ಲಿ ಮನೆಗಿರೋರಾಗಲಿ, ಅಕ್ಕಪಕ್ಕದವರಾಗಲಿ, ಇನ್ಯಾರಿಗಾದ್ರೂ ಆಗಲಿ ಅವ್ರ ವ್ಯವಹಾರದಲ್ಲಿ ಏನೋ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಹೊರತು ಸಹಾಯ ಮಾಡಲಿಕ್ಕಂತೂ ಹೋಗಲ್ಲ. ಒಂದು ವೇಳೆ ಅವನೇನ ಮಾಡಿದ್ರೆ ಪ್ರಮಾದ. ಸುಮ್ಮನಿದ್ರೆ ಒಳ್ಳೆಯದು. ತಮ್ಮ ಕುಣಿಗಳು ಸುಮ್ಮನಿದ್ರೆ ಒಳ್ಳೆಯದು. ನಾನು ಹೇಳಿದ್ನಲ್ಲ, ತಂದೆ ಯಾರು 4 ಮಕ್ಕಳನ್ನ ಕಳಿಸ್ಕೊಟ್ಟ ಗುರುಗಳ ಹತ್ರ ಬುದ್ಧಿ ಹೇಳಿ ಅಂದರೆ, ಯಾವ ಕೆಲಸನ ಅವ್ರು ಮಾಡಿಬಿಡಿಯಪ್ಪ, ಯಾವ ಕೆಲಸ ಮಾಡಲೇಬೇಕಾಗಿದೆಯೋ ಅದನ್ನು ಮಾಡಿಬಿಡಿ ಅಂತ ಹೇಳಿದಾಗ ತಂದೆಗೆ ಬೆಂಕಿ ಇಡಕ್ಕೆ ಶುರು ಮಾಡೋದು. ಯಾಕೆಂದರೆ ನೀವು ಹೇಳಿದ್ದಿಲ್ಲ ಗುರುಗಳೇ, ಯಾವ ಕೆಲಸ ಜೀವನದಲ್ಲಿ ಮಾಡಲೇಬೇಕಾಗಿದೆಯೋ ಅದನ್ನು ಮೊದಲು ಮಾಡಿಬಿಡಿ ಅಂದರೆ, ನಾವು ಯಾವತ್ತೊಂದು ದಿವಸ ನಮ್ಮ ತಂದೆಗೆ ಬೆಂಕಿ ಇಡಬೇಕು, ಇವಾಗಲೇ ಬೆಂಕಿ ಇಟ್ಬಿಡ್ತೀವಿ. ಅಂದರೆ ತಮೋಗುಣಿಗಳು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಭಾಳ ಪ್ರಮಾದ. ಅದನ್ನು ಹೇಳ್ತಾರೆ ಯಾವುದು, ಪರವೃತ್ತಿ ಛೇದಪರ. ಬೇರೆಯವರನ್ನು ಹಿಂಸೆ ಮಾಡತಕ್ಕಂಥದ್ದೇ ಅವರ ಲಕ್ಷಣ. ಏನನ್ನು ವ್ಯವಹಾರ ಮಾಡಬೇಕಾದ್ರೆ, ಮಾತಾಡಬೇಕಾದ್ರೆ ಬೇರೆಯವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ ಏನು ಒಂದು ಯೋಚನೆ ಮಾಡಲ್ಲ. ನೋಡಿ, ಮಾತಾಡಬೇಕು ಅಂತ ತಿಳ್ಕೊಳ್ಳಿ. ಅದೇ ಅತಿಥಿ ಸತ್ಕಾರದಲ್ಲಿ ಹೇಳ್ತಾರೆ, ಅತಿಥಿ ಅಂತ ಬಂದರೆ ಅವ್ರಿಗೆ ಅನ್ನ ಕೊಡಿ ಅಂತ. ಅಯ್ಯೋ ಸ್ವಾಮೀಜಿ ನಮಗೆ ಸಾಲದು, ಅವ್ರಿಗೆಲ್ಲಿ ಕೊಡೋಣ ಅಂದರೆ ಆ ರೀತಿ ಪರಿಸ್ಥಿತಿ ಇದ್ದರೆ ನೀರು ಕೊಟ್ಬಿಟ್ಟು ಕಳಿಸಿ. ಅಯ್ಯೋ ಸ್ವಾಮಿ, ಅದು ಯಾವುದೇ ಕಾಲಕ್ಕೆ ನೀರು ಬಾವಿನ ತೊಗೊಂಬರೋರು ಇವಾಗ ಕೊಂಡ್ಕೋಬೇಕು ಅಂತಂದರೆ ಬಂದವ್ರಿಗೆಲ್ಲ ನೀರು ಕೊಡ್ತಿದ್ರೆ ಎಷ್ಟು ಅಂತ ಕೊಂಡ್ಕೊಳ್ಳೋಣ. ಒಂದು ವೇಳೆ ನೀರು ಕೊಡೋಕ್ಕೂ ಆಗಿರೋ ಇದ್ದರೆ ಒಳಗಡೆ ಕರೆದು, ಮಕ್ಕಳ ಸುಮ್ಮನೆ ಕೊಡಬೇಕು. ಆಕೆ ಕೂತಿಲ್ಲ, ನಿನ್ನ ಪಾಡಿ ನೀನು ಸುಮ್ಮನೆ ಕೊಡು, ಮತ್ತೆ ಅರ್ಥ ಕಡೆ ಗಲಾಟೆ ಮಾಡ್ಬೇಡ. ನೀರು ಕೊಡೋಕ್ಕೂ ಆಗಲಿಲ್ಲ, ಒಳಗಡೆ ಬಂದು ವಿಶ್ರಾಂತಿ ತೊಗೊಂಡೋಗಪ್ಪ ಅಂತ ಒಳ್ಳೆ ಮಾತಲ್ಲಿ ವಿಶ್ರಾಂತಿ ತೊಗೊಂಡೋಗು. ಅಯ್ಯೋ ಸ್ವಾಮೀಜಿ, ಈಗಿನ ಕಾಲದಲ್ಲಿ ಒಳಗಡೆ ಕರೆದ್ರೆ ಅವ್ರು ವಿಶ್ರಾಂತಿ ತೊಗೊತಾರೋ ಪ್ರಾಣ ತೆಗಿತಾರೋ? ಹೇಗೆ ನಂಬೋದು? ಹೌದಲ್ಲ? ಅಂಥ ಪರಿಸ್ಥಿತಿ ಇದ್ದರೆ, ಅಂದರೆ ಆಹಾರ ಕೊಡಲಿಕ್ಕೂ ಆಗಲ್ಲ, ನೀರು ಕೊಡಲಿಕ್ಕೂ ಆಗಲ್ಲ, ಒಳಗಡೆ ಕರೀಲಿಕ್ಕೂ ಆಗಲ್ಲ ಅನ್ನತಕ್ಕಂಥ ಪರಿಸ್ಥಿತಿ ಇದ್ದರೆ ಒಳ್ಳೆ ಮಾತಾಡಿ ಕಳಿಸ್ಬಿಡು. ಒಳ್ಳೆ ಮಾತು ಇಲ್ಲ, ನಾನು ಬಾಯಿ ತೆಗೆದ್ರೆ ಊರಲ್ಲೆಲ್ಲ ಅಲ್ಲಾಡ್ತಾರೆ. ನನ್ನಲ್ಲಿ ಒಳ್ಳೆ ಮಾತು ಇಲ್ಲ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ದೃಶ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾದರಿದ್ರತ. ಅನ್ನ ಇಲ್ಲ ಅನ್ಬೋದು, ನೀರಿಲ್ಲ ಅನ್ಬೋದು, ಒಳಗೆ ಎಲ್ಲ ಹೇಳ್ಬೋದು. ಅದೇ ವಚನೇ ಕಾದರಿದ್ರತ, ಮಾತಿಗೆ ದರಿತ ಇದೆಯೇನು? ಆ ಸಂಸ್ಕಾರ ಎಲ್ಲ ಕಲಿಬೇಕು. ಆದರೆ ಇದು ಕಲೀಲಿಕ್ಕೆ ಹೋಗಲ್ಲ. ಆದಷ್ಟು ಬೇರೆಯವ್ರಿಗೆ ಹಿಂಸೆ ಕೊಟ್ಕೊಳ್ತಕ್ಕಂಥದ್ದು ಅವನಿಗೆ
ಅಷ್ಟೇ ಅಲ್ಲ, ಅಲಸಃ ಅಪ್ರವೃತ್ತಿಶೀಲ ಕರ್ತವ್ಯೇಷು ಅಪಿ, ತಾನು ಏನು ಕರ್ತವ್ಯ ಮಾಡಬೇಕಾಗಿದೆಯೋ ಅದರಲ್ಲೂ ಸೋಮಾರಿ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ, 2 ಊಟಗಳ ಮಧ್ಯೆ ಒಂದು ನಿದ್ದೆ, 2 ನಿದ್ದೆ ಮತ್ತು ಒಂದು ಊಟ. ಊಟಕ್ಕೆ ಹಾಕಿದ್ರೆ ನಿದ್ದೆ ಮಾಡ್ತಾನೆ, ಎದ್ದರೆ ಹಸಿವು ಅಂತಾನೆ, ಇಷ್ಟು ಬಿಟ್ಟರೆ ಇನ್ನೇನು ಮಾಡೋದು ಅವನು. ಸೊ ಯಾರು ಕರ್ತವ್ಯಗಳು ಅನ್ನತಕ್ಕಂಥ ಅದನ್ನು ಮಾಡಲ್ವೋ ಅಂಥವರು ತಮೋಗುಣಿಗಳು, ಪ್ರಯೋಜನ ಇಲ್ಲ. ಅಷ್ಟೇ ಅಲ್ಲ, ವಿಷಾದಿ ಸರ್ವದ ಅವಸನ್ನ ಸ್ವಭಾವ. ನಾನು ಹೇಳಿದೆ ಯಾವಾಗ ಒಂದು ಗೋಳು, ಏನು ಒಳ್ಳೆಯದಾಗಲಿ ಕೆಟ್ಟದಾಗಲಿ. ಯಾರೋ ಗಂಡ ಹೆಂಡತಿಗಳು ಬಂದರು ಒಂದು ಸಲ ತಂದು, ಸ್ವಾಮೀಜಿ ನಮ್ಮ ಶ್ರೀಮತಿಯವ್ರಿಗೆ ಏನೋ ಒಂದು ರೋಗ ಇದೆ ಮತ್ತು ಔಷಧಿ ತೋರಿಸಿದ ಡಾಕ್ಟ್ರಿಗೆ, ತೋರಿಸಿದ್ರೆ ಔಷಧಿ ತೊಗೊಳ್ತಾರೆ ಅಂದರು. ರೋಗ ಇದೆ ಮತ್ತು ಔಷಧಿ ತೊಗೊಳ್ತಾರೆ, ಆದರೆ ಯಾವಾಗ ಔಷಧಿ ಪಕ್ಕದಲ್ಲೇ ಇಟ್ಕೊಂಡು ಮಲಗ್ತಾರೆ, ಭಾಳ ಭಯ ಅವರಿಗೆ ಅಂತೇನೋ ಒಂದು ಮೂರು ಹೇಳಿದ್ರು. ಆಯಿತು, ಔಷಧಿನ ತಗೊಳ್ಳಿ ಮತ್ತು ದೈವ ಚಿಂತನೆಗೋಸ್ಕರ ಒಂದು ಮಂತ್ರನೂ ಅನುಷ್ಠಾನ ಮಾಡಿ, ದೈವ ಅನುಗ್ರಹದಿಂದ ಸರಿ ಹೋಗುತ್ತೆ ಅಂದೆ. ಸರಿ, ಒಂದು ಏನೋ ಮಂತ್ರ ಅನುಷ್ಠಾನ ಮಾಡೋಕ್ಕೆ ಶುರು ಮಾಡಿದ್ರು, ರೋಗ ನಯ ಆಯಿತು. ಹೌದಾ? ಸ್ವಾಮೀಜಿಯವ್ರು ರೋಗ ಏನಿಲ್ಲ, ಆದರೂ ಟ್ಯಾಬ್ಲೆಟ್ಸ್ ಹತ್ರ ಇಟ್ಕೊಂಡು ಮಲಗಿಕೊಡ್ತಾರೆ, ಅವ್ರಿಗೆ ಟ್ಯಾಬ್ಲೆಟ್ಸ್ ಬಿಡೋಕ್ಕೆ ಭಯ. ಆಯಿತು, ಇನ್ನು ಸ್ವಲ್ಪ ದಿವಸ ಹೋಗಲಿ ಸರಿ ಹೋಗುತ್ತೆ ಅಂದರೆ ಸರಿ ಟ್ಯಾಬ್ಲೆಟ್ಸನ್ನು ಬಿಟ್ಬಿಟ್ರು, ಹತ್ತಿರ ಇಟ್ಕೊಂಡು ಮಲಗೋಲ್ಲ. ಹೌದಾ? ಆಮೇಲೆ ಇನ್ನೊಂದು ಭಯಪಡ್ತಾರೆ ಒಬ್ಬರೇ ಇರೋಕ್ಕೆ ಅಂತೇಳಿದ್ರು. ಇವಾಗ ಅವೆರಡು ಹೋಯಿತು, ಯಾವುದೋ ರೋಗನೂ ಹೋಯಿತು ಮತ್ತು ಟ್ಯಾಬ್ಲೆಟ್ಸ್ ಹತ್ತಿರ ಇಟ್ಕೊಂಡು ಮಲಗೋದು ಅದು ಇಲ್ಲ, ಆದರೆ ಭಯ ಮಾತ್ರ ಇದ್ದೇ ಇದೆ. ಇಲ್ಲ, ಇನ್ನೊಂದು ಸ್ವಲ್ಪ ದಿವಸ ಹಾಗೆ ಅನುಷ್ಠಾನ ಮಾಡಿ ಎಲ್ಲ ಹೋಗುತ್ತೆ ಅಂದರೆ ಭಯನೂ ಇಲ್ಲ. ಅವರು ನೋಡಿದ್ರೆ ಇವರಿಗೆ ಭಯ, ಯಜಮಾನ್ರಿಗೆ. ಇದೆಲ್ಲ ಆಯಿತು. ಕೊನೆಗೆ ಬಂದರು, ಸ್ವಾಮೀಜಿ ರೋಗನೂ ಇಲ್ಲ ಮತ್ತು ಭಯನೂ ಇಲ್ಲ, ಟ್ಯಾಬ್ಲೆಟ್ಸು ಹತ್ತಿಟ್ಟು ಮಲಿಕೊಳ್ಳಲ್ಲ, 3 ಸರಿ ಹೋಯಿತು. ಮತ್ತಿನ್ನೇನು ಆದ್ರೂ ದೇವರು ನಮಗೆ ಯಾಕೆ ಹೀಗೆ ಮಾಡ್ತಾನೆ? ಇನ್ನು ಗೋಳು, ಏನೇನು ತೊಂದರೆ ಹೇಳಿದ್ರು ಎಲ್ಲವೂ ನಿವೃತ್ತಿ ಆಯಿತು. ನಿವೃತ್ತಿ ಆದ್ರೂ ದೇವರು ನಮಗೆ ಯಾಕೆ ಹೀಗೆ ಮಾಡ್ತಾನೆ? ನಿಜವಾದ ದೇವ್ರಿಗೆ ಯಾರು ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ, ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ. ಗಂಡನೊಬ್ಬ ಬೇಕು ಎಂದೆ ಚಂದಕ್ಕೆ ತಾಳಿ ಕಟ್ಟಿಸಿಕೊಂಡೆ, ಎಲ್ಲ ನೀನೇ ಮಾಡಿಕೊಂಡೆ, ಶಿವನನ್ನು ನೋಡಿಕೊಂಡೆ. ಎಲ್ಲ ನಾವೇ ಮಾಡ್ಕೊಂಡ್ವಿ, ದೇವ್ರು ಯಾಕೆ ಕೆಟ್ಟದ್ದು ಮಾಡ್ತಾನೆ? ಈ 3 ಕಷ್ಟ ಏನು ಹೇಳಿದ್ರು, 3 ಕಷ್ಟ ನಿವೃತ್ತಿ ಆದ್ರೂ ಸ್ವಾಮೀಜಿ ಸಂತೋಷ, ನಾವೇನೇನು ಹೇಳ್ಕೊಂಡು ಎಲ್ಲ ಹೋಯಿತು ಅನ್ಬೇಕು ಬೇಡ. ಇಲ್ಲ, ಅಯ್ಯೋ ಯಾಕೆ ದೇವ್ರು ಸುಮ್ಮನೆ ಕೂಡ ಬಂದ ಸರಿಯಾಗಿ ಕೊಡು, ದೇವ್ರು ಯಾಕೆ ನಮಗೆ ಹೀಗೆ ಮಾಡ್ತಾನೆ ಅದೇನಾಯಿತು, ಒಟ್ಟಿನಲ್ಲಿ ಗೋಡಾಡೋದು. ಇದು ತಮೋಗುಣದ ಲಕ್ಷಣ. ಈ ರೀತಿ ಇದ್ದರೆ ತಮೋಗುಣದಲ್ಲಿ ಎಲ್ಲದಕ್ಕೂ ಏನಾದರೂ ಗೋಳಾಡ್ತಾಯಿದ್ರೆ ಇನ್ಯಾವಾಗ ಆನಂದವಾಗಿರೋದು? ಆದ ಕಾರಣ ಬದಲಾಯಿಸ್ಕೋಬೇಕಿದ್ದನ್ನು. ಅಷ್ಟೇ ಅಲ್ಲ, ದೀರ್ಘಸೂತ್ರಿ ಚ ಕರ್ತವ್ಯಾನ ದೀರ್ಘ ಪ್ರಸಾರಣ ಸರ್ವದಾ ಮಂದ ಸ್ವಭಾವ. ಏನು ಕರ್ತವ್ಯ ಮಾಡಬೇಕು ಆಗಲಿ ಬಿಡು, ಮಾಡೋಣ, ಅದಕ್ಕೇನು ಅರ್ಜೆಂಟು, ಈಗೇನು ಅರ್ಜೆಂಟು? ಅದರಲ್ಲೂ ಈ ದೈವ ಚಿಂತನೆ ಬರೋದೇ ಇಲ್ಲ, ತಾಮಗುಣ ಇವರು ಬಂದ್ರೂ ಇಲ್ಲೂ ಅದೇನೆ, ನಿಧಾನ ಮಾಡಿ ಏನಂತೆ. ಇವಾಗ ಏನು ಅರ್ಜೆಂಟು? ಯಾವುದೇ ಕರ್ತವ್ಯ ಅನ್ನತಕ್ಕ ಮಾಡಬೇಕಾದ್ರೆ ಚೆನ್ನಾಗಿ ಯೋಚನೆ ಮಾಡಬೇಕು. ಏನು ಮಾಡಬೇಕು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಮೊದಲು ಯಾಕೆ ಮಾಡಬೇಕು, ಏನು ಮಾಡಬೇಕು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಇಷ್ಟೆಲ್ಲ ಯೋಚನೆ ಮಾಡಬೇಕು. ಸೋಮಾರಿ ಮಾಡಂಬಿಡು ನಿಧಾನವಾಗಿ, ಅದಕ್ಕೇನು ಅರ್ಜೆಂಟ್ ಅಂದ್ಬಿಟ್ಟು ಏನು ಮಾಡ್ತಾನೆ, ಮಾ ಸೇನಾಪಿನ ಕರೋತಿ ಅಂದರೆ ಯತ್ ಅದ್ಯ ಶ್ವವ ಕರ್ತವ್ಯಂ, ಇವತ್ತು ಮಾಡಬೇಕಾಗಿತ್ತಿಲ್ಲ ನಾಳೆ ಮಾಡಬೇಕು. ಆದರೆ ಮಾ ಸೇನಾಪಿನ ಕರೋತಿ, 1 ತಿಂಗಳಾದರೂ ಮಾಡೋಲ್ಲ. ಯಾರನ್ನ ಹೇಳೋಕ್ಕೋದ್ರೆ ಅವ್ರ ಮೇಲೆ ಗಲಾಟೆ ಮಾಡ್ತಾರೆ. ಎಷ್ಟು ಸಲ ಹೇಳ್ತಾರೆ, ಸುಮ್ಮನಿರು ನಾನೇನೋ ಮಾಡ್ತೀನಿ ಅಂತ. ಯಾಕೆಂದರೆ ಸೋಮಾರಿ. ಇಂಥ ಲಕ್ಷಣ ಇರತಕ್ಕಂಥವ್ರು ಜೀವನದಲ್ಲಿ ಆನಂದವಾಗಿರೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಯಾರಿದ್ದಾರೋ ಅವರನ್ನು ಏನಂತಾರೆ, ಕರ್ತ ತಾಮಸ ಉಚ್ಯತೆ, ತಮೋಗುಣದ ಕರ್ತೃ ಇವನು. ಯಾವತ್ತೂ ಸಂತೋಷವಿರಲಿಕ್ಕಾಗಲ್ಲ. ಅವರಿಂದ ಬೇರೆ
ಈ ಮಕ್ಕಳಿಗೆ ಆಕೆ ಸುಮ್ಮನೆ ಕೂತಿರೋದು, ಇವೆಲ್ಲ ಬಂದು ಚೇಷ್ಟೆ ಮಾಡುತ್ತೆ, ಸುಮ್ಮನೆ ಕೂತಿರೋದು. ತಮೋಗುಣದ ಲಕ್ಷಣ ಅನ್ನತಕ್ಕಂಥದ್ದು ಎಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಂತ ಮಾಡಬೇಕು, ಏನು ಯೋಚನೆ, ಏನೋ ಒಂದು ಮಾಡ್ತಿರೋದು. ಯಾಕೆ ಹೀಗೆ ಮಾಡಿದೆ ವಿವೇಕ ಇಲ್ಲ. ಯಾರೋ ಒಬ್ಬರು ಎಲ್ಲೋ ಹೋಗಿ ಓದ್ಕೊಂಡ್ರು, ಮತ್ತೆ ಎಲ್ಲೋ ಆಶ್ರಮದಲ್ಲಿ ಆ ಗುರುಗಳು ಬೇಡ ಅಂದರು, ಬ್ರಹ್ಮಚಾರಿ ದೀಕ್ಷೆ ತಗೊಂಡ್ರು, ಮತ್ತೆ ಮದುವೆ ಆದರು. ಸರ್ ಬ್ರಹ್ಮಚಾರಿಯಾಗಿ ಮದುವೆ ಆದ ತಪ್ಪಿಲ್ಲ, ಮದುವೆ ಆದ ಸ್ವಲ್ಪ ದಿವಸಕ್ಕೆ ಸನ್ಯಾಸ ಅಂತಾರೆ. ಅಲ್ಲಿ ನೀವು ಮದುವೆ ಆಗಿದ್ದು ಯಾಕೆ, ಮತ್ತು ಸನ್ಯಾಸ ಅನ್ನೋದು ಯಾಕೆ? ಮತ್ತು ಇನ್ನೊಬ್ಬರು ಇದ್ದಾರೆ ಬಂದು ಕೂತ್ಕೊಳ್ಳಿ ಸುಮ್ಮನೆ. ಸನ್ಯಾಸ ತಗೊಂಡಿದ್ದಾರೆ. ಅವ್ರು ಹೇಳ್ತಾರಂತೆ, ನನಗೆ ನಮ್ಮ ಶ್ರೀಮತಿಯವರಲ್ಲಿ ಇಷ್ಟನೇ, ಅದೇ ಅವ್ರಿಗೆ ನಾನು ಇಷ್ಟ ಇಲ್ಲ ಅಂತ ಕಾರಣ ನಾನು ಸನ್ಯಾಸ ತೊಗೊಂಡಿದ್ದೀನಿ ಅಂತ. ಈಗ ಅವ್ರು ಸನ್ಯಾಸ ತಗೋಬೇಕಾಗಿತ್ತು, ಅರ್ಥವಾಗುತ್ತಾ? ನನಗೆ ನಮ್ಮ ಶ್ರೀಮತಿಯವರಲ್ಲಿ ಇಷ್ಟನೇ, ಅವ್ರಿಗೆ ನಾನಂದ್ರೆ ಇಷ್ಟ ಇಲ್ಲ. ಹಾಗಿದ್ದರೆ ಅವ್ರು ಸನ್ಯಾಸ ತಗೋಬೇಕಾಗಿತ್ತು, ನೀನು ಯಾಕೆ ತಗೊಂಡೆ? ಮತ್ತಿವಾಗ ಅವ್ರು ಒಂದು ವೇಳೆ ನೀನು ಇಷ್ಟ ಅಂದ್ರೆ ಏನು ಮಾಡ್ತೀಯ ಅಂದರೆ ಅವಾಗ ಸನ್ಯಾಸ ಬಿಟ್ಟುಬಿಡ್ತೀನಿ ಅಂತಾರೆ. ಅಂದರೆ ಏನು ಮಾಡಬೇಕು, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಏನು ವಿವೇಕ ಮಾಡಿದ್ರೆ ಏನೋ ಒಂದು ಮಾಡ್ತಿರೋದು. ಅವ್ರಿಗೂ ಪ್ರಯೋಜನ ಇಲ್ಲ, ಬೇರೆಯವ್ರಿಗೂ ಪ್ರಯೋಜನ ಇಲ್ಲ. ಮತ್ತು ಅವ್ರಿಗೇನು ಹೇಳಿದ್ರು ಕುಚ್ಚನಾಗಿ ಓದ್ತಾರೆ, ತಲೆಗೇನು ಹೋಗೋದೇ ಇಲ್ಲ. ಕೊನೆಗೆ ನಿಂಗೆ ಬುದ್ಧಿ ಇಲ್ಲ ಅಂತ ನಮಗೆ ಬೈತಾರೆ. ಆ ಕಾರಣ ಇಂಥ ಗುಣ ಇದ್ದರೆ, ಅಂದರೆ ನಾವು ವಿವೇಕ ಮಾಡ್ದಿರ ಏನೋ ಒಂದು ಕೆಲಸ ಮಾಡ್ತಿದ್ದೀವಿ, ಮತ್ತೆ ಸಿಗಾಕೊಂಡು ಬದಲಾಡ್ತಾ ಇದ್ದೀವಿ ಅನ್ನತಕ್ಕಂತೆ ಇದ್ದರೆ ಬದಲಾಯಿಸ್ಕೋಬೇಕು. ಸೋಮವಾರಗಳಾಗಿರ್ಬಾರ್ದು, ಮತ್ತು ಯಾವಾಗ ನಿದ್ದೆ ಮಾಡಬಾರ್ದು. ನಿದ್ದೆ ಮಾಡಬೇಕು. ಯಾವಾಗ ಮಾಡಬೇಕು? ಏನು ಮಲಗಬೇಕಾದ್ರೆ ಹೇಳ್ತಾರೆ ಯಾವ ರೀತಿ ನಿದ್ದೆ ಮಾಡಬೇಕು, ಮಲಗಲಿಕ್ಕೆ ಮುಂಚೆ ಯಾವ ರೀತಿ ನಿಯಮ ಇರಬೇಕು ಅಂದರೆ, ಅದು ಹಿತಂ ಮಿತಂ ಭುಕ್ತ್ವ ಶತಂ ಗತ್ವ ಶತಂ ಜಪ್ತ್ವ ವಾಮಭಾಗೇ ಶಯನಸ್ಯ ವಿಷಗ್ವಿ ಕಿಂ ಪ್ರಯೋಜನ ಅಂತ ನಮ್ಮಲ್ಲಿ. ಅಂದರೆ ರಾತ್ರಿ ತಗೋಬೇಕಾದ್ರೆ ಆಹಾರ ಹಿತ ಮಿತವಾಗಿ ತಗೋಬೇಕು. ಹಿತ ಅಂದರೆ ಶರೀರ ಆರೋಗ್ಯ ಕೆಡಿಸ್ಬಾರ್ದು ಅಂಥದ್ದು ತಗೋಬೇಕು. ಈ ಪಾನಿಪುರಿ, ಗೋಬಿ ಮಂಚೂರಿ, ಅರ್ಥ ಆಯ್ತು ನಿಮಗೆ? ನಿಜ ತಿನ್ನೋರೆಲ್ಲ ಗೂಬಿಗಳು, ಈಗ ನಿಂತು ಕೋಪ ಮಾಡ್ಕೋಬೇಡಿ. ಗೂಬಿಗಳಿಗೆ ಕಣ್ಣು ಕಾಣಲ್ಲ, ಅದಕ್ಕೆ ಅದೇ ರೀತಿ ಇವ್ರಿಗೂ ಆ ಪಾನಿಪುರಿ ಅದೆಲ್ಲ ನೋಡಿದ್ರೆ ನಿಜ ತಿನ್ಲಿಕ್ಕೆ ಅಲ್ಲಿರ್ಲಿಕ್ಕೂ ಮನಸ್ಸು ಬರಲ್ಲ, ಅಷ್ಟೊಂದು ಗಲೀಜು. ಆದರೂ ಏನು ರುಚಿಯಾಗಿ ತಿಂತಾರೆ, ಯಾಕೆ? ಗೂಬೆ ಲಕ್ಷಣ. ಹಿತಂ ಮಿತಂ ಭುಕ್ತ್ವ, ನಮ್ಮ ಶರೀರ ಆರೋಗ್ಯ ಕೆಡಿಸ್ಬಾರ್ದು. ಹಿತ ಮಿತವಾಗಿ ತಿನ್ನಬೇಕು. ಮಧ್ಯಾಹ್ನ ಎಷ್ಟು ತಗೊಳ್ತೀವೋ ಅದಕ್ಕಿಂತ ಕಮ್ಮಿ ತಗೋಬೇಕು. ಹಿತ ಮಿತ. ಮತ್ತು ಗತಂ ಶತಂ ಗತ್ವ, 100 ಹೆಜ್ಜೆ ನಡಿಬೇಕು. ಮಲಗಲಿಕ್ಕೆ ಮುಂಚೆ 100 ಹೆಜ್ಜೆ ನಡಿಬೇಕು. 100 ಹೆಜ್ಜೆ ನಡೆದು ಶತಂ ಜಪ್ತ್ವ, 100 ಮಂತ್ರಗಳನ್ನು ಜಪ ಮಾಡಬೇಕು. 100 ಮಂತ್ರಗಳನ್ನು ಜಪ ಮಾಡಬೇಕು. ಜಪ ಮಾಡಿ ಎಡಗಡೆಗೆ ತಿರುಗಿಕೊಂಡು ಮಲಗಿದ್ರೆ ಅವನಿಗೆ ಜೀವನದಲ್ಲಿ ಡಾಕ್ಟ್ರ್ ಬೇಕಾಗಲ್ಲ. ನಾವೆಲ್ಲಿ ಅದೇ ಟಿ ವಿ ನೋಡ್ಕೊಂಡು ತಿನ್ನೋದು, ರಾತ್ರಿ 12 ಗಂಟೆಗೆ ಮಲಗೋದು, ಏನು ನೀವುಗಳು ಯಾಕೆ? ತಮೋ ಗುಣ. ಆ ಕಾರಣ ಯಾರ್ಯಾರು ಈ ರೀತಿ ಇದ್ದೀರೋ ಅವರೆಲ್ಲ ಬದಲಾಯಿಸ್ಕೊಳ್ಳಿ. ನನಗೋಸ್ಕರ ಅಲ್ಲ, ಅಥವಾ ಈ ಆಶ್ರಮಕ್ಕೋಸ್ಕರ ಅಲ್ಲ, ನಿಮ್ಮ ಉದ್ಧಾರಕ್ಕೋಸ್ಕರ. ಇದಕ್ಕೇನು ದುಡ್ಡು ಕಾಸು ಬೇಡ. ಇವಾಗ ನಾನು ಹೇಳಿದ್ನಲ್ಲ, ರಾತ್ರಿ ಹಿತವಾಗಿ ಮಿತವಾಗಿ ತಗೊಳ್ಳಿ. 100 ಹೆಜ್ಜೆ ನಡೀರಿ. ವರಾಂಡದಲ್ಲೇ ಅಥವಾ ಮಾಡಿ ಮೇಲೆ ಅಥವಾ ಮನೆ ಮುಂದೆ 100 ಹೆಜ್ಜೆ ನಡೀರಿ. ಅಂದರೆ ಆ 100 ಹೆಜ್ಜೆ ನಡೆಯೋಕ್ಕೆ ಫೀಸ್ ಕಟ್ಟಬೇಕು, ದುಡ್ಡು ಖರ್ಚಾಗುತ್ತೋ? ಏನಿಲ್ಲ, ಬಟ್ ಅಭ್ಯಾಸ ಇಲ್ಲ. ಮಂತ್ರ ಕೂತ್ಕೊಂಡು ಸುಮ್ಮನೆ ಮನೆಗೆ ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಅವ್ರದ್ದು ಜಗಳಾಡೋದು, ಇವ್ರದ್ದು ಜಗಳಾಡೋ ಬದಲು, ರಾತ್ರಿ ಜಗಳಾಡಿ ಮಲಗೋ ಬದಲು ಹಾಯಾಗಿ ಕೂತ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ
ಅಂತ 100 ಸಲ ಮಂತ್ರ ಹೇಳ್ಕೊಂಡು ಮಲಗಿಬಿಟ್ರೆ ಒಂದು 2 ನಿಮಿಷ ನಿದ್ದು ಬಂದ್ಬಿಡುತ್ತೆ. 6 ಗಂಟೆ 7 ಗಂಟೆ ಕಾಲ ಹಾಯಾಗಿ ನಿದ್ದು ಮಾಡ್ಬೋದು. ಇನ್ನು ಅವ್ರಿಗೆ ಡಾಕ್ಟ್ರ್ ಬೇಕಾಗಲ್ಲ. ಆದರೆ ತಮೋಗುಣ ಅವ್ರು ಹೇಳ್ತಾರೆ ಬಿಡು ಸ್ವಾಮಿಗಳು, ಮತ್ತು ನಾವು ಟಿ ವಿ ನೋಡೋದೆ, ನಾವು ಇದೇ ತಿನ್ನೋದೆ, ತಿನ್ನು ಅನುಭವಿಸಿ. ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ